ನೋಡಿ ಗೈಸ್, ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಈ ಥರ ಒಂದು ಪೊಟೆನ್ಷಿಯಲ್ ಅರ್ನಿಂಗ್ ಲಿಮಿಟೇಷನ್ಸ್ ಅಂತ ಅಂದ್ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರ್ಬೋದು. ಇದು ಬಂತು ಅಂತಂದರೆ ನೆನ್ಪಿಟ್ಕೊಳ್ಳಿ, ನಿಮಗೆ ದುಡ್ಡು ಬರಲ್ಲ ಯೂಟ್ಯೂಬಿಂದ. ಆಯಿತಾ? ಯಾಕೆ ದುಡ್ಡು ಬರಲ್ಲ? ಇದು ಬಂತು ಅಂತಂದರೆ ನಮ್ಗೆ ಯೂಟ್ಯೂಬಲ್ಲಿ ಅಂದರೆ ಯಾವ ವೀಡಿಯೋಗೂ ದುಡ್ಡು ಬರಲ್ವಾ ಅಥವಾ ಆ ವೀಡಿಯೋಗೆ ದುಡ್ಡು ಬರಲ್ವಾ, ಏನಕ್ಕೆ ಬರುತ್ತೆ ಅದು ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಯೂಟ್ಯೂಬಲ್ಲಿ ನೋಟಿಸಸ್ ಅಂತ ಒಂದು ಹೊಸ ಆಪ್ಷನ್ ಬಂದಿದೆ. ಈಗ ಆಲ್ರೆಡಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಕೇಸ್ ನೋಡಿಲ್ಲ ಅಂತಂದರೆ ಐ ಕಾರ್ಡ್ ಹಾಕ್ತೀನಿ, ಹೋಗಿ ನೋಡಿ. ಅದರಲ್ಲಿ ಏನೇನು ಇಶ್ಯೂಸ್ಗಳು ಆಗ್ತವೆ ಅಂತಲೂ ಕೂಡ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಈಗ ನಾನು ನಿಮಗೆ ಲೈವ್ ಆಗಿ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ದೀನಿ, ಪೊಟೆನ್ಷಿಯಲ್ ಅರ್ನಿಂಗ್ ಲಿಮಿಟೇಷನ್ ಬಗ್ಗೆ. ಓಕೆ, ಸೊ ವಿಡಿಯೋ ಪೂರ್ತಿ ನೋಡಿ, ಎಲ್ಲನೂ ಕೂಡ ಹೇಳ್ತೀನಿ ವಿತ್ ಪ್ರೂಫ್ ಜೊತೆ. ಸೊ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಮೊದಲನೇದಾಗಿ ಆ ಒಂದು ಇಶ್ಯೂ ಏನು ಬರುತ್ತೆ, ಹೆಂಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಅದಕ್ಕೆ ಜಸ್ಟ್ ಏನಿಲ್ಲ, ನಿಮ್ಮ ಒಂದು ಫೋನಲ್ಲಿ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಂಡು ಯಾವುದಾದ್ರೂ ವೀಡಿಯೋದು ಓಪನ್ ಮಾಡ್ಕೊಳ್ಳಿ. ಡ್ಯಾಶ್ ಬೋರ್ಡ್ ಓಪನ್ ಮಾಡಿಕೊಂಡ್ರೆ ಆ ಒಂದು ವೀಡಿಯೋ ತೋರಿಸ್ತಾ ಇರುತ್ತೆ. ಆ ಒಂದು ವಿಡಿಯೋ ಟೈಟಲ್ ಕೆಳಗಡೆ ವಿಸಿಬಿಲಿಟಿ ಅಂತ ಇರುತ್ತೆ, ಇಲ್ಲಿ ಪಬ್ಲಿಕ್ ಅಂತಿದೆ, ನೀವು ಇಲ್ಲಿ ನೋಡ್ಬೋದು. ಅದರ ಕೆಳಗಡೆ ಒಂದು ನೋಟಿಸಸ್ ಅಂತ ಈಗ ಹೊಸ ಆಪ್ಷನ್ ಬಂದಿದೆ. ಆ ನೋಟಿಸಸ್ಸಲ್ಲಿ ಪೊಟೆನ್ಷಿಯಲ್ ಅರ್ನಿಂಗ್ ಲಿಮಿಟೇಷನ್ ಅಂತ ತೋರಿಸ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಇನ್ ಕೇಸ್ ತೋರಿಸ್ತಾ ಇದ್ದರೆ ಯಾಕೆ ತೋರಿಸ್ತಾ ಇದೆ ಏನು ಅಂತ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವು ಪ್ರೆಸೆಂಟ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನನಗೆ ಈ ಒಂದು ವಿಡಿಯೋಗೆ ಒಂದು ಕವರ್ ಸಾಂಗ್ ಮಾಡಿದ್ದೆ. ಆಯಿತಾ? ಈ ಒಂದು ಕವರ್ ಸಾಂಗ್ಗೆ ಏನು ಬಂದಿದೆ, ಪೊಟೆನ್ಷಿಯಲ್ ಅರ್ನಿಂಗ್ ಲಿಮಿಟೆಡ್ ಬಂದಿದೆ, ಅರ್ನಿಂಗ್ ಲಿಮಿಟೇಷನ್ ಬಂದಿದೆ. ಏನಿದೆ ಅರ್ಥ? ಈಗ ನಾವು ಇಲ್ಲೇ ಕ್ಲಿಕ್ ಮಾಡೋಣ, ಆಗ ನಾನು ನೀಟಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ನಾನು ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನೋ ಬರ್ತಾ ಇದೆ, ದಿಸ್ ವಿಡಿಯೋ ಆ್ಯಸ್ ಎ ಪೊಟೆನ್ಷಿಯಲ್ ಲಿಮಿಟೇಷನ್ ಅಂತ ಇದೆ. ಆಯಿತಾ? ಸೊ ಅಂದರೆ ಈ ಒಂದು ವಿಡಿಯೋಗೆ ಲಿಮಿಟೇಷನ್ಸ್ ಇಟ್ಬಿಟ್ಟಿದ್ದಾರೆ. ಯಾಕೆ? ಇಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ, ಕಾಪಿರೈಟ್ ಪ್ರೊಟೆಕ್ಟೆಡ್ ಕಂಟೆಂಟ್ ವಾಸ್ ಫೌಂಡ್ ಇನ್ ದಿಸ್ ವಿಡಿಯೋ. ದಿಸ್ ಡಸ್ ನಾಟ್ ಅಫೆಕ್ಟ್ ದ ವಿಡಿಯೋ ರೈಟ್ ನೌ, ಬಟ್ ಇಫ್ ಯು ಸ್ಟಾರ್ಟ್ ಅರ್ನಿಂಗ್ ಫ್ರಮ್ ಯೂಟ್ಯೂಬ್ ಇಟ್ ಕ್ಯಾನ್ ಹ್ಯಾವ್ ಆ್ಯನ್ ಇಂಪ್ಯಾಕ್ಟ್ ಆನ್ ಯುವರ್ ಅರ್ನಿಂಗ್ಸ್ ಅಂತ ಇದೆ. ಅಂದರೆ ಇಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು, ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ನೋಡಿ, ಈ ಒಂದು ವಿಡಿಯೋದಲ್ಲಿ ಕಾಪಿರೈಟ್ ಕಂಟೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಸೊ ಕಾಪಿರೈಟ್ ಕಂಟೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಿಮಗೆ ಇದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಪೊಟೆನ್ಷಿಯಲ್ ಅರ್ನಿಂಗ್ ಲಿಮಿಟೇಷನ್ನು. ಮತ್ತು ಇದು ನಿಮ್ಮ ಒಂದು ವಿಡಿಯೋಗೆ ಯಾವುದೇ ಒಂದು ಎಫೆಕ್ಟ್ ಮಾಡಲ್ಲ, ಇದರಿಂದ ನಿಮ್ಗೆ ಯಾವುದೇ ಒಂದು ಎಫೆಕ್ಟ್ ಇಲ್ಲ ಅಂತ ಹೇಳ್ತಾ ಇದೆ. ಅದೊಂದು ಕ್ಲಾರಿಟಿ ಕೊಡ್ತಾ ಇದೆ. ಅಲ್ಲಿಗೆ ನೀವು ಕನ್ಫರ್ಮ್ ಮಾಡ್ಕೋಬೋದು ಈ ಒಂದು ವಿಡಿಯೋಗೆ ಇದರಿಂದ ಏನು ಎಫೆಕ್ಟ್ ಆಗಲ್ಲ ಅಂತ. ಬಟ್ ಇಲ್ಲಿ ಹೇಳ್ತಿದ್ದಾರೆ ನೋಡಿ, ನೀವು ಈ ಒಂದು ವಿಡಿಯೋದಿಂದ ದುಡ್ಡು ಮಾಡ್ತೀರಾ ಅಂತಂದರೆ, ಅರ್ನ್ ಮಾಡ್ತೀರಾ ಅಂತಂದರೆ ಡಾಲರ್ಸ್ನ, ಅದು ಅದ್ರ ಮೇಲೆ ನಿಮಗೆ ಹೊಡೆತ ಬೀಳ್ಬೋದು. ಅಂದರೆ ನಿಮ್ಗೆ ಅರ್ನಿಂಗ್ಸು ಇಷ್ಟು ಪರ್ಸೆಂಟೇಜ್ ಅಂತಲೇ ಬರ್ಬೋದು, ಅಥವಾ ನಿಮ್ಗೆ ಅರ್ನಿಂಗ್ಸು ಕಂಪ್ಲೀಟ್ಲಿ ಬರ್ದೇನೂ ಕೂಡ ಇರ್ಬೋದು. ಈ ಥರ ಐ ಥಿಂಕ್ ಇದರಲ್ಲಿ ನಿಮಗೆ ಸ್ವಲ್ಪ ಲಿಮಿಟೇಷನ್ ಬಂದಿದೆ. ನನಗೆ ಬಂದಿರೋ ಪ್ರಕಾರ ಲಿಮಿಟೇಷನ್ ಇದು. ಸೊ ಫಸ್ಟ್ ಆಫ್ ಆಲ್ ಈಗ ನಾವು ವ್ಯೂ ಡೀಟೇಲ್ಸ್ ಅಂತಿದೆ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆವಾಗ ನಿಮ್ಗೆ ನೀಟಾಗಿ ಕ್ಲಾರಿಟಿ ಸಿಗುತ್ತೆ ಏನಿದೆ ಇದರಲ್ಲಿ ಕಾಪಿರೈಟ್ ಕಂಟೆಂಟ್ ಅಂತ. ಆಯಿತಾ? ಸೊ ನಾನೊಂದು ಕವರ್ ಸಾಂಗ್ ಮಾಡಿದ್ದೆ, ಇಲ್ಲಿ ನೀವು ನೋಡ್ಬೋದು, ದಿಸ್ ಕಾಪಿರೈಟ್ ಕ್ಲೈಮ್ಸ್ ಆನ್ ಯುವರ್ ವಿಡಿಯೋ ಡೋಂಟ್ ಅಫೆಕ್ಟ್ ಯುವರ್ ಚಾನಲ್, ದಿಸ್ ಈಸ್ ನಾಟ್ ಎ ಕಾಪಿರೈಟ್ ಸ್ಟ್ರೈಕ್. ಈ ಥರ ಬಂದಿದೆ ಅಂತಂದರೆ ಸೇಫು. ಅಂದರೆ ನಿಮ್ಮ ಚಾನಲ್ಗೆ ಇದು ಕಾಪಿರೈಟ್ ಸ್ಟ್ರೈಕ್ ಏನು ಬರಲ್ಲ. ಆಯಿತಾ? ಸೊ ಕಾಪಿರೈಟ್ ಸ್ಟ್ರೈಕ್ ಏನು ಬರಲ್ಲ, ಇದು ಸೇಫ್. ಇದು ಅದೊಂದು ಅರ್ಥ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಇದಾಗ್ತಾ ಇದೆ. ಆಯಿತಾ? ಕಾಪಿರೈಟ್ ಸ್ಟ್ರೈಕ್ ಏನು ಬರಲ್ಲ. ಓಕೆ, ಸೊ ಕೆಳಗಡೆ ಕೊಟ್ಟಿದ್ದಾರೆ ಆಡಿಯೋ ಡೀಟೇಲ್ಸ್ ಇದೆ, ಮತ್ತು ನೋ ಇಂಪ್ಯಾಕ್ಟ್ ಅಂತಲೂ ಕೂಡ ಒಂದು ರೈಟ್ ಟಿಕ್ ಮಾರ್ಕ್ ಈ ಥರ ಇದೆ, ನೀವು ಇಲ್ಲಿ ನೋಡ್ಬೋದು. ಈಗ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಶಿಸ್ತಾಗಿ ಹೇಳಬೇಕು ಅಂತಂದರೆ, ಸೊ ಪೊಟೆನ್ಷಿಯಲ್ ಅರ್ನಿಂಗ್ ಲಿಮಿಟೇಷನ್ ಯಾವಾಗ ಬರುತ್ತೆ ಅಂತಂದರೆ, ನೀವು ಜಾಸ್ತಿ ಈ ಫಿಲಮ್ ಸಾಂಗ್ಸ್ನ ಯೂಸ್ ಮಾಡಿದ್ದೀರಾ ಅಂತಂದರೆ, ಫಿಲಮ್ ಸಾಂಗ್ಸ್ಗಳನ್ನ ನೀವು ನಿಮ್ಮ ವೀಡಿಯೋಗಳಲ್ಲಿ ಯೂಸ್ ಮಾಡಿದ್ದೀರಾ ಅಂತಂದರೆ, ಸೊ ನಿಮಗೆ ಪೊಟೆನ್ಷಿಯಲ್ ಅರ್ನಿಂಗ್ ಲಿಮಿಟೇಷನ್ ಬರುತ್ತೆ. ಯಾಕೆ ಬರುತ್ತೆ? ನೀವಲ್ಲಿ ಕಾಪಿರೈಟೆಡ್ ಕಂಟೆಂಟು ಮ್ಯೂಸಿಕ್ ಯೂಸ್ ಮಾಡಿದ್ದೀರಾ, ಅವೆಲ್ಲ ರಿಜಿಸ್ಟರ್ ಆಗಿರ್ತವೆ, ನೀವು ಯೂಸ್ ಮಾಡಿದ್ದೀರಾ, ಅದಕ್ಕೋಸ್ಕರ. ಸೊ ನನಗಿದು ಗೊತ್ತಿತ್ತಾ? 100% ಗೊತ್ತಿತ್ತು ಕಾಪಿರೈಟ್ ಕಂಟೆಂಟ್ ಬರುತ್ತೆ ಅಂತ. ಯಾಕೆ ಅಂತಂದರೆ, ಸೊ ನಾನು ಮಾಡುವಂಥದ್ದು ಕವರ್ ಸಾಂಗ್ಸು. ಸೊ ಕವರ್ ಸಾಂಗ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಫಿಲಮ್ ಸಾಂಗ್ಸ್ ಮಾಡ್ತು ಅಂತಂದರೆ ಅವೆಲ್ಲವೂ ಕೂಡ ನಿಮ್ಗೆ ಅರ್ನಿಂಗ್ಸ್ ಬರಲ್ಲ. ಅದರದ್ದು ಕೆಲವು ಕಂಪ್ನಿಗಳು ಮಾತ್ರ ಶೇರಿಂಗ್ ಇಟ್ಟಿರ್ತಾರೆ. ಆಯಿತಾ? ಸೊ ಹಾಗಾಗಿ ಇದಕ್ಕೇನು ಬಂದಿದೆ, ಪೊಟೆನ್ಷಿಯಲ್ ಅರ್ನಿಂಗ್ ಲಿಮಿಟೇಷನ್ ಬಂದಿದೆ. ಸೊ ಆದರೆ ಇದರಿಂದ ನಮಗೇನಾದ್ರು ಚಾನಲ್ಗೆ ಏನೋ ಇಶ್ಯೂ ಆಗುತ್ತಾ? ಚಾನಲ್ಗೇನು ಇಶ್ಯೂ ಇಲ್ಲ, ನಾನು ಆವಾಗಲೇ ಹೇಳಿದ್ದೀನಿ. ಓಕೆ, ಸೊ ಚಾನಲ್ಗೆ ಏನು ಇಶ್ಯೂ ಆಗಲ್ಲ, ನಿಮ್ಗೆ ಅರ್ನಿಂಗ್ಸ್ ಮಾತ್ರ ಬರಲ್ಲ. ಆ ಒಂದು ವಿಡಿಯೋದಿಂದ ಎಷ್ಟೇ ವ್ಯೂಸ್ ಬರಲಿ ಆ ದುಡ್ಡು ನಿಮಗೆ ಬರಲ್ಲ. ಆ ಓನರ್ ಯಾರಿರ್ತಾರೆ, ಆ ಸಾಂಗ್ ಓನರು, ಅವ್ರಿಗೆ ಹೋಗುತ್ತೆ. ಆಯಿತಾ? ಸೊ ಇದು ಪೊಟೆನ್ಷಿಯಲ್ ಅರ್ನಿಂಗ್ ಲಿಮಿಟೇಷನ್ ಕತೆ. ಇನ್ಮೇಲೆ ನಿಮಗೆ ನೋಟಿಸಸ್ ಮುಂದೆ ಏನಾದರೂ ಬಂತು ಅಂತಂದರೆ ಈ ಥರ ತೋರಿಸುತ್ತೆ. ಸೊ ಆಗ ಏನು ಭಯ ಪಡಬೇಡಿ, ಅಲ್ಲಿ ಕ್ಲಿಕ್ ಮಾಡಿ ನೋಡಿ ಏನಾಗಿದೆ ಏನು ಕತೆ ಅಂತ ಅಂದ್ಬಿಟ್ಟು. ಸೊ ಹಾಗೆಲ್ಲ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ, ಯಾವ ಸಾಂಗ್ ಯೂಸ್ ಮಾಡಿದರೆ ಏನಕ್ಕೆ ಬಂದಿದೆ ಅಂತೆಲ್ಲ. ಈಗ ನಾನು ನಿಮಗೆ ಚೆಕ್ ಮಾಡೋದನ್ನು ತೋರಿಸಿದ್ದೀನಿ.
ಆಯಿತಾ. ಇನ್ಮೇಲೆ ಆ ಥರದ ಆಪ್ಷನ್ ಬರುತ್ತೆ ಎಲ್ರಿಗೂ ಕೂಡ. ನಿಮ್ಮ ವೀಡಿಯೋಗಳಲ್ಲಿ ಮೇಲುಗಡೆ ಹಂಗೆ ತೋರಿಸ್ತಾ ಇರುತ್ತೆ ಐ ಅಂತ ಬಂದ್ಬಿಟ್ಟು ಈ ಥರ ಪೊಟೆನ್ಷಿಯಲ್ ಅರ್ನಿಂಗ್ ಲಿಮಿಟೇಷನ್ ಅಂತ ತೋರಿಸ್ತಾ ಇರುತ್ತೆ. ಓಕೆ, ಸೊ ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ. ಇನ್ನೂ ತುಂಬ ಇಶ್ಯೂಸ್ಗಳಿದ್ದಾವೆ, ಇದೇ ಥರ ಬೇರೆ ಬೇರೆವೆಲ್ಲ ನೋಟಿಸಸ್ಗಳಿದ್ದಾವೆ. ಸೊ ಅದ್ರ ಬಗ್ಗೆನೂ ವೀಡಿಯೋಸ್ ಬೇಕಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಮಾಡ್ತೀನಿ. ಮತ್ತು ಏನೇನು ವೀಡಿಯೋ ಬೇಕು ಅಂತಲೂ ಕೂಡ ಹೇಳ್ತಾರೆ, ನಾನು ಪಕ್ಕ ವೀಡಿಯೋ ಮಾಡ್ತೀನಿ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಗೈಸ್.